ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ, ಇಲ್ಲಿ ನಾವು ಏನು ಮಾಡತ್ತೀವಿ ಅಂದ್ರೆ, ನಮ್ಮ ಅಪ್ಪಾಜಿಯವರು ಹಣ್ಣಿನ ವ್ಯಾಪಾರ ಮಾಡ್ತಾರೆ. ಈಗ ಇಲ್ಲಿ ಎಲ್ಲೋ ಕಲರ್ ಇರುವು ಇದ್ರೊಳಗೆ ಹಾಕಿದ್ರು, ಅವು ಹಣ್ಣಾಗ್ಯಾವು. 3 ದಿನ ಆಯ್ತು, ಈಗ ಒಂದು ಹೊರಗೆ ತೆಗ್ದಾರ. ಆಮೇಲೆ ಇಲ್ಲೇ ಹಚ್ಚಿಗಿರೋವೆಲ್ಲ ಇವನ್ನ ಈಗ ನೋಡ್ರಿ ಒಳಗಿದ್ರಾಗ ಇಳಿಸ್ತಾರೆ. ಇದು ನಮ್ಮ ಮನೆ ಫ್ರಿಜ್ AC ಅಂತ ಹೇಳ್ಬೋದು. ಇದನ್ನು ನೀರು ಹಾಕಕ್ಕಂತೇಳಿ ಮನೆ ಕಟ್ಟುವಾಗ ಸೊಂಪು ಥರ ಕಟ್ಸಿದ್ರು, ಬಟ್ ಅದಕ್ಕೆ ನೀರು ಹಾಕಲ್ಲ ನಾವು. ಹಾಗಾಗಿ ಖಾಲಿ ಐತಿ. ನಾವು ಇವರು ಅಲ್ಲಿ ಹಣ್ಣು ಅದೇ ಇಟ್ಬೇಕಂದ್ರೆ ಬಾಳೆಹಣ್ಣು, ಚಿಕ್ಕು ಹಣ್ಣು, ಅವನ್ನೆಲ್ಲ ಕಾಯಿ ಇರೋವನ್ನೆಲ್ಲ ತೊಗೊಂಬಂದು ಅಲ್ಲಿ ಹಾಕಿ ಗಾಳಿ ಹೋಗ್ದಂಗೆ ಮುಚ್ಚಿರ್ತಾರೆ. ಅಲ್ಲಿ ಬೇಗ ಹಣ್ಣು ಆಗ್ತಾವೆ. ಹಂಗಾಗಿ ಅಲ್ಲಿ ಹಾಕ್ತಾರೆ ನೋಡ್ರಿ. ಈಗ ನನ್ನ ಮಗಳು ಒಂದೊಂದು ಕೊಡತ್ತಾಳ. ನಮ್ಮ ತಮ್ಮ ಅಲ್ಲಿ ಗೊನೆ ಕಟ್ ಮಾಡತ್ತಾನ. ಅಪ್ಪ ಒಳಗೆ ನಿಂತ್ಕೊಂಡಾರ. ಈಗ ಕೊಟ್ಟಂಗೆಲ್ಲ ಅವರು ಒಂದೊಂದು ತೊಗೊಂಡು ಜೋಡ್ಸಾತ್ತಾರ ಒಳಗಿಂದು ನೋಡಿರ್ಬೋದು ನೀವು ಆಗಲೇ ಹೆಂಗೈತೆ ಅಂಥೇಳಿ. ಸೊಂಪದು ಆ್ಯಕ್ಚುಲಿ ನೀರಿನ ಸೊಂಪು. ನಾವು ಇನ್ನೂ ಅದಕ್ಕೆ ನೀರಿಂದು ಕನೆಕ್ಟ್ ಮಾಡಿಲ್ಲ. ನೋಡಿರಿ ಇವಾಗ ಒಳಗೆ ಹಂಗೈತೆ ಅಂತ ತೋರಿಸ್ತಾನೆ ನಾನು ನಿಮಗೆ. ಅಷ್ಟು ಡಿಟೇಲಾಗಿ ತೋರ್ಸೋಕ್ಕಾಗಲ್ಲ, ಅದನ್ನ ಒಳಗೆ ಇದಿಲ್ಲ, ಪ್ಲೇಸ್ ಇಲ್ಲ. ಇದೆಲ್ಲ ಹಣ್ಣಾಗಿದ್ರಿ. ಇವಾಗ ತೆಗ್ದಾರಿದ್ನ 3 ದಿನ ಮುಂಚೆ ಇಟ್ಟಿದ್ರು. ಈಗ ತೆಗೆದಿದ್ದನ್ನು ಕಟ್ ಮಾಡತ್ತಾರೆ ಇವರು. ಈಗ ನನ್ನ ಸಣ್ಣ ಮಗಳು ಬೊಬೆಯ, ಇವನು ನನ್ನ ಚಿಕ್ಕ ತಮ್ಮ. ಇವನು ಅಪ್ಪನ ಜೊತೆಗೆ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ಅವ್ರಿಗೆ ಹೆಲ್ಪ್ ಮಾಡಿಕೊಂಡು ಅದಾನ. ಸದ್ಯ ಎಲ್ಲಿ ಕೆಲ್ಸಕ್ಕೆ ಹೋಗಲ್ಲ ಇವ. ಇದನ್ನು ಹಣ್ಣಿನ ವ್ಯಾಪಾರ, ತರಕಾರಿ ವ್ಯಾಪಾರ, ಅದು ಇದು ಅಂತ ಮಾಡಿಕೊಂಡು ಹೊಕ್ಕಾರ ಇಬ್ಬರು. ನಮ್ಮ ಇನ್ನೊಬ್ಬ ದೊಡ್ಡ ತಮ್ಮ ಕಂಪ್ನಿಗೆ ಹೊಕ್ಕಾನ. ನಾವು ಅಲ್ಲೇ ಸೆಟ್ಲ್ ಆದ. ಹೋಗೋದು ಬರೋದು ಮಾಡ್ತಾನೆ ರೀ. ಇಲ್ಲೇ ನಮ್ಮೂರಿಗೆ ಹತ್ರ ಆಗತ್ತೆ. ಇವನು ಮಾತ್ರ ಇಲ್ಲಿ ಅಪ್ಪನ ಜೋಡಿನ ಹೋಗ್ತಾನೆ. ಹಣ್ಣು ಮಾರಕ್ಕೆ, ತರಕಾರಿ ಮಾರಕ್ಕೆ ಹೋಗ್ತಾನೆ. ನೋಡ್ರಿ, ಇವನ್ನೆಲ್ಲ ಗೊನೆನ ಒಂದೊಂದಾಗಿ ಕಟ್ ಮಾಡಿ ಜೋಡಿಸ್ಕೊಂಡು ಇಟ್ಕೊತಾನೆ. ಅಂದ್ರೆ ಅಲ್ಲಿ ಹೋಗಿ ಹಣಿಗೆ KG ಗಟ್ಟಲೆ ಮಾರ್ತಾರಲ್ಲ ಬಾಳೆಹಣ್ಣು, ಹಾಗಾಗಿ ಸಪ್ರೇಟ್ ಮಾಡಿ ಇಟ್ಕೊಳಕತ್ತಾನೆ. ನೋಡ್ರಿ, ಹಳ್ಳಿ ಒಳಗೂ ಏನೆಲ್ಲ ಮಾಡ್ಬೋದು ಅಂತ ಹೇಳ್ಬೋದು ಅಂದ್ರೆ, ಇವ್ರದ್ದೊಂದು ಚಿಕ್ಕ ಅಪ್ಪೆ ಗಾಡಿ ಐತಿ. ಅದರೊಳಗೆ ಎಲ್ಲ ಥರದ ಹಣ್ಣು, ತರಕಾರಿ, ಯಾವ ಸೀಸನ್ ಏನಿರುತ್ತೆ ಅದನ್ನ ಮಾಡ್ತಾರೆ ಇವರು. ಈಗ ನೋಡ್ರಿ, ಇಲ್ಲಿ ಇದು ಪಪ್ಪಾಯಿ ಹುಬ್ಳಿಯಿಂದ ಮಾಲ್ ತೊಗೊಂಬಂದಿದ್ರೆ, ಕಾಯಿ ಇರೋದನ್ನೆಲ್ಲ ಇಲ್ಲಿ ಜೋಡಿಸ್ಯಾರ. ಹಣ್ಣಿರೋದನ್ನು ಅಲ್ಲಿ ಗಾಡಿ ಒಳಗೆ ಹಾಕ್ಕೊತಾರೆ. ಈಗ ಪಪ್ಪಾಯಿ ಮತ್ತು ಮಾವಿನ ಹಣ್ಣು. ಇವಾಗ ಮಾವಿನ ಹಣ್ಣು ಅಡಿಗೆ ಹಾಕ್ಯಾರಿ. ನೋಡಿಲಿ, ಮಾವಿನ ಹಣ್ಣು ತೋಟ ಹಿಡ್ದಿರ್ತಾರೆ. ತೋಟದಿಂದ ಕಾಯಿ ಹರ್ಕೊಂಬಂದು ಹುಲ್ಲು ಹಾಕಿ, ಹುಲ್ಲಿನ ಮಧ್ಯೆ ಮಾವಿನಕಾಯಿ ಹಾಕಿ ಮುಚ್ಚಿರ್ತಾರೆ. ನೋಡ್ರಿ, ಈಗ ಸ್ವಲ್ಪ ಹಣ್ಣಾಗ್ಯಾವು, ಇನ್ನೂ ಸ್ವಲ್ಪ ಆಗ್ಬೇಕು. ಇವು ಅಡಿ ಒಳಗೆ ಅರಿಸಿ ಹಣ್ಣಾಗಿದ್ದು ತಗೊತಾರೆ. ಕಾಯಿ ಮತ್ತೆ 1-2 ದಿವಸ ಬಿಟ್ಟು ಮತ್ತೆ ಹಣ್ಣಾಕಾವು, ಅವಾಗ ಒಯ್ತಾರೆ. ಇದು ಇಷ್ಟು ಅಡಿ ಹಾಕಿದ್ದು. ಮತ್ತು ಇದು ಪಪ್ಪಾಯಿ ಕಾಯಿ ಸ್ವಲ್ಪ ಕಸು ಐತಿ ಇನ್ನು ಇದು. ಹಾಗಾಗಿ ಇಲ್ಲಿ ಐತಾರೆ. ನೋಡ್ರಿ, ಇದು ಹುಬ್ಳಿಯಿಂದನೇ ತರ್ತಾರೆ ಜಾಸ್ತಿ. ಚಿಕ್ಕು, ಪಪ್ಪಾಯಿ, ಕಲ್ಲಂಗಡಿ, ಆಮೇಲೆ ತರಕಾರಿ, ಹಸಿಮೆಣಸಿನ್ಕಾಯಿ, ಒಟ್ಟಿನಲ್ಲಿ ಯಾವ ಸೀಸನ್ ಇರುತ್ತೆ ಅದನ್ನು ತೊಗೊಂಬರ್ತಾರೆ. ಅದೇ ಇದು ಅಂತಲ್ಲ, ಯಾವುದು ಸೀಸನ್ ಇರುತ್ತೆ ಅದ್ರ ಮೇಲೆ, ಸೀಸನ್ ಮೇಲೆ ಯಾವುದು ಓಡುತ್ತೆ ಅದನ್ನು ತೊಗೊಂಬಂದಿರ್ತಾರೆ. ನೋಡಿರಿ ಫ್ರೆಂಡ್ಸ್, ಹಳ್ಳಿ ಒಳಗೂ ಕೂಡ ಏನೆಲ್ಲ ಮಾಡಬಹುದು. ಸಿಟಿ ಜನ ಮಾತ್ರ ಇಂಥದ್ದೆಲ್ಲ ಮಾಡಬೇಕಂತಿಲ್ಲ. ಹಳ್ಳಿ ಒಳಗೂ ಮಾಡಬಹುದು. ಕೈಯಾಗ ಒಂದು ಗಾಡಿ ಇರಬೇಕು. ಏನು ಹೇಳ್ಬೇಕಂದ್ರೆ, ಒಂದು ಚಿಕ್ಕದು ಬೈಕ ಆಗಲಿ ಅದು ಇರಬೇಕು. ಅಂದರೆ ಹಳ್ಳಿ ಮೇಲೆ ಹೋಗಿ ಮಾರ್ಕೊಂಬರ್ಬೋದು. ಇವರು ಸಂತಿನೂ ಹಚ್ಚಿರ್ತಾರೆ. ಬಿಟ್ಟರೆ ಹಳ್ಳಿ ಮೇಲೆ ಹೋಗ್ತಾರೆ. ಬೆಳಗ್ಗೆ 8-9 ಗಂಟೆಗೆ ಹೋದ್ರೆ ಮಧ್ಯಾಹ್ನ ಊಟದ ಟೈಮಿಗೆ ವಾಪಸ್ ಬರ್ತಾರೆ.
ನೋಡಿರಿ ಇದನ್ನೆಲ್ಲ ಅಲ್ಲಿಂದ ತೊಗೊಂಬಂದಿರ್ತಾರೆ. ಇದ್ರಾಗ ಸ್ವಲ್ಪ ಕೆಟ್ಟಿರ್ತೈತೆ ಮಾಲು, ಒಂದು ಸ್ವಲ್ಪ ತೆಗೆದು ಕ್ಲೀನ್ ಮಾಡ್ತಾರೆ. ಒಂದೇ ಸರಿ ಮಾರ್ಕೆಟಿಂದ ತಂದ ತಕ್ಷಣ ಅಂತೂ ಮಾರಕ್ಕೆ ಬರೋಂಗಿಲ್ಲ. ಕ್ಲೀನ್ ಮಾಡಿ ಚಲೋದು ಬೇರೆ ಕೆಟ್ಟದ್ದು ಬೇರೆ ಮಾಡಿ ಸೇಲ್ ಮಾಡ್ಬೇಕ್ರಿ. ಹಂಗಾಗಿ ಮಾರ್ಕೆಟಿಂದ ತಂದ ತಕ್ಷಣ ಸೇಲಿಂಗ್ ಮಾಡೋಕ್ಕಾಗಲ್ಲ. ಮನೆಗೆ ಬಂದು ಮತ್ತು ಅದನ್ನ ಸಪ್ರೇಟ್ ಮಾಡಬೇಕು. ಜಾಸ್ತಿ ಟೈಮ್ ಕೈ ಹಿಡಿಯುತ್ತಿದ್ದು. ದ್ರಾಕ್ಷಿ ಅದು ತಂದಾಗಂತೂ ಎಲ್ಲ ಕೆಟ್ಟುಬಿಟ್ಟಿರ್ತಾವೆ. ಕೆಳಗೆ ಕೆಟ್ಟದ್ದು ಹಾಕಿ ಮ್ಯಾಲೆ ಚೆನ್ನಾಗಿರೋ ಹಾಕಿರ್ತಾರೆ. ಮಾರ್ಕೆಟ್ನಾಗ ಏನು ಮಾಡೋಕ್ಕಾಗಲ್ಲ. ತಗೊಬಂದ್ಮೇಲೆ ಮತ್ತು ಅದಕ್ಕೆ 1 ಅವರ್ 2 ಅವರ್ ಟೈಮ್ ಕೊಟ್ಟು ಕ್ಲೀನ್ ಮಾಡಿಕೊಂಡು ಮಾರ್ತಾರೆ. ಎಲ್ಲ ವ್ಯಾಪಾರಸ್ಥರುಗಳು ಇದೆ ನೋಡಿರಿ. ಎಷ್ಟು ಚಂದ ಹಣ್ಣಾಗ್ಯಾವ. ಸ್ವಲ್ಪ ಕಸು ಅದಾವ ಇನ್ನು. ಮಾರಕ್ಕೆ ತೊಗೊಂಡ್ರಂದ್ರೆ 1 ದಿವ್ಸ 2 ದಿವ್ಸ ಬಿಟ್ಟರೆ ಯೂಸ್ ಮಾಡ್ಬೋದು. ಹಂಗದಾವು. ಅಷ್ಟಿದ್ದಾಗ ಅವ್ರು ಒಯ್ತಾರೆ. ಮಾರುವಾಗ ಅಂದ್ರೆ 1-2 ದಿನದಾಗ ಅಂದ್ರೆ ಅದು ಕರೆಕ್ಟಾಗಿ ಹಣ್ಣಾಗಿರ್ತೈತಿ. ಈಗ ನೋಡ್ರಿ ನನ್ನ ಮಗಳು ಟ್ರೇಗೆ ಜೋಡಿಸಾತಾಳೆ ಅವನ್ನ. ಇನ್ನೇನು ಹೇಳ್ಬೇಕಂದ್ರೆ ಇವೆಲ್ಲ ಈಗ ಸದ್ಯ ಇರೋ ಪಪ್ಪಾಯಿ, ಬಾಳೆಹಣ್ಣು, ಮಾವಿನ ಹಣ್ಣು ಇವು 3 ಮಾತ್ರ. ನಿನ್ನೆ ಹೋತು ಚಿಕ್ಕು. ನಿನ್ನೆನೇ ಆಗಿದ್ದರೆ ಚಿಕ್ಕುನೂ ತೋರಿಸ್ಬೋದಿತ್ತು ನಿಮ್ಗೆ. ನಿನ್ನೆ ಎಲ್ಲ ಚಿಕ್ಕು ಶೇಲ್ ಮಾಡಿ ಬಂದುಬಿಟ್ಟಾರ ಅವರು. ಹಂಗಾಗಿ ಇಲ್ಲ, ಈಗ ಸದ್ಯ ಇರೋದು 3. ಇವು 3 ಮಾತ್ರ. ನೋಡಿರಿ ಫ್ರೆಂಡ್ಸ್, ಆರಾಮಾಗಿ ಇವರು ಬೆಳಗ್ಗೆ 8 ಗಂಟೆಗೆ ಹೋದ್ರೂ ಕೂಡ ಮಧ್ಯಾಹ್ನ 2 ಗಂಟೆ 3 ಗಂಟೆಗೆ ಬರ್ತಾರೆ. ಇಬ್ಬರು ಸೇರಿ ಹೋಗಿರ್ತಾರೆ. ಕೆಲವೊಂದು ಸರಿ ಒಬ್ಬರು ಹೋಗ್ತಾರೆ. ಆರಾಮಾಗಿ 300 400 ರೂಪಾಯಿ ಅಂತೂ ಮಿಕ್ಕತ್ತಿದ್ರಾಗ ಎಲ್ಲ ಖರ್ಚು ವೆಚ್ಚ ಎಲ್ಲ ತೆಗೆದು, ಗಾಡಿ ಎಲ್ಲನೂ ತೆಗೆದು ಕೂಡ 400 ರೂಪಾಯಿ ಅಂತೂ ಉಳಿದೈತಿ. ಅಗದಿ ಕಡಿಮೆ ಶೇಲಿಂಗ್ ಅಂದ್ರೂ ಕೂಡ ಅಷ್ಟು ಉಳಿಯುತ್ತೆ. ನೋಡಿರಿ, ಹಳ್ಳಿ ಒಳಗಿರೋರು ಮಾಡ್ಬೇಕನ್ಸಿದ್ರೆ ಮಾಡಿರಿ ನೀವು ಕೂಡ. ಆದರೆ ವೆಹಿಕಲ್ ಅಂತೂ ಬೇಕೇ ಬೇಕು. ಇವಾಗ ತಲೆ ಮ್ಯಾಗ ಹೊತ್ಕೊಂಡು ಹೋಗ್ತೀವಂದ್ರೆ ಕೆಲಸ ಆಗಂಗಿಲ್ಲ. ಮುಂಚೆ ಥರ ವೆಹಿಕಲ್ ಬೇಕು. ನೋಡಿರಿ, ನನ್ನ ಮಗಳು ಅವನ್ನ ಜೋಡ್ಸ ಏನಂದರೆ ಬಾಳೆದಿಂಡು ಕಟ್ ಮಾಡಿ ತೆಗೆದು ಆ ಕಡೆ ಹಾಕಿ ಹಣ್ಣೆಲ್ಲ ಇದಕ್ಕೆ ಹಾಕತ್ತಾಳಕ್ಕಿ. ಕಿತ್ತಾಡೋದಾಕತಿ. ಇವ್ರು ಎಷ್ಟು ಕೆಲಸ ಮಾಡ್ತಾರೆ ಗೊತ್ತಿಲ್ಲ. ನೋಡಿರಿ ಫ್ರೆಂಡ್ಸ್, ಈ ಚಳ್ಳಕಾಯಿ ಎಷ್ಟು ಜನಕ್ಕೆ ಗೊತ್ತು? ನಮ್ಮ ಕಡೆ ಇರೋರಿಗೆಲ್ಲ ಗೊತ್ತಲ್ವ. ಚಳ್ಳಕಾಯಿನೂ ಕೂಡ ಇವರು ಮಾರಾಟ ಮಾಡ್ತಾರೆ. ಚಳ್ಳಕಾಯಿ ಸೀಸನ್ನಲ್ಗೆ ಚಳ್ಳಕಾಯಿ, ಆಮೇಲೆ ತೆಂಗಿನಕಾಯಿ, ಬಾಳೆಹಣ್ಣು, ಆಮೇಲೆ ಎಲ್ಲನೂ ಟೋಟಲಾಗಿ ತರಕಾರಿ, ಹಣ್ಣು ಅಂತ ಹೇಳ್ಬೋದು. ಇದನ್ನೆಲ್ಲನೂ ಮಾರ್ತಾರೆ. ನೋಡಿರಿ, ಇಲ್ಲಿ ಕಟ್ ಮಾಡೋದು ಇದಂತೂ ಅಂಗಿಗೆ ಹಚ್ಕೋಕತ್ತಾಳೆ ನನ್ನ ಮಗಳು. ಆ ಕಡೆ ಈ ಕಡೆ ಮಾಡಿ ಈ ಬಾಳೆಕಾಯಿದು ಅಂಗಿಗೆ ಹತ್ತಂದ್ರೆ ಹೋಗಂಗಿಲ್ಲ. ಹೇಳೀನಿ, ಅಷ್ಟಾದರೂ ವೈಟ್ ಡ್ರೆಸ್ ಐತಿ, ಎಲ್ಲ ಹಚ್ಕೋತಾಳೆ. ನೋಡಿರಿ, ಅವರೆಲ್ಲ ಹಣ್ಣು ಇಟ್ಕೊತಾರೆ. ಈಗ ಅದಕ್ಕೆ ನಾನು ಸ್ನಾನ ಮಾಡಿದ್ದೆ. ಹಾಗಾಗಿ ಇನ್ನೇನು ಗಾಡಿ ಹೋಗ್ತಿದೆ ಅಂಥೇಳಿ ನಾನು ಪೂಜೆ ಮಾಡತ್ತಾನೆ ಇಲ್ಲಿ ಗಾಡಿಗೆ. ಇದು ನಮ್ಮ ಗೋಬಿ ಮಂಚೂರಿ ಗಾಡಿ. ಇಲ್ಲಿ ನಾವು ತಂದೆಯವ್ರ ಗಾಡಿ ಐತಿ. ಇದು ವ್ಯಾಪಾರಕ್ಕೆ. ನೋಡಿರಿ ಫ್ರೆಂಡ್ಸ್, ಮುಂಚೆಯಿಂದನೇ ನಮ್ಮಪ್ಪ ಸ್ವಾಭಿಮಾನಿನ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಯಾರ ಕೈಯಾಗ ಕೆಲ್ಸಕ್ಕೆ ಹೋಗಕ್ಕೆ ಇಷ್ಟಪಡೋಂಗಿಲ್ಲ. ಎಷ್ಟಾರ ದುಡಿಲಿ, ಒಟ್ಟು ನಮ್ಮ ಸ್ವಂತ ನಾವು ಮಾಡಬೇಕನ್ನೋದು ಅವರು ಒಂದು ಅಭಿಪ್ರಾಯ ಅಂತಲೇ ಹೇಳ್ಬೋದು. ಯಾಕಂದ್ರೆ ಮುಂಚೆಯಿಂದನೂ ಅವರು ಏನೆಲ್ಲ ಕೆಲಸ ಮಾಡ್ಯಾರ ನಾನು ನೋಡ್ದಂಗೆ. ಗುಡ್ಡದಾಗ ಕಲ್ಲು ಎಬ್ಬುದ್ರಿಂದ ಹಿಡಿದು ಈಗ ಗಾಡಿ ಒಳಗೆ ಹಣ್ಣು ಮಾರೋದ್ರ ತನಕನೂ ಅವ್ರು ಕೆಲಸ ಮಾಡ್ಯಾರ. ಆದರೆ ಬೇರೆಯವ್ರ ಕೈಯಾಗ ಅವ್ರು ಕೆಲ್ಸಕ್ಕೆ ಹೋಗಿದ್ದು, ಕೂಲಿ ಕೆಲ್ಸಕ್ಕೆ ಹೋಗಿದ್ದು ನಾನು ಯಾವತ್ತೂ ನೋಡೇ ಇಲ್ಲ. ಏನೇ ಮಾಡಿದರೂ ಅವರು ಸ್ವಂತವಾಗಿ ಮಾಡ್ತಾರೆ. ಎಷ್ಟರ ಲಾಭರ ಆಗಲಿ ಲುಕ್ಷಣರ ಆಗಲಿ ಒಟ್ಟು ಸ್ವಂತ ಮಾಡ್ಬೇಕನ್ನೋದು ಅವ್ರ ವಿಚಾರ. ನಮ್ಮ ತಮ್ಮರ್ಗೂ ಅವರು ಅದನ್ನ ಹೇಳ್ತಾರೆ. ಆದರೂ ನಮ್ಮ ತಮ್ಮ ಒಬ್ಬ ಕಂಪ್ನಿಗೆ ಸೆಟ್ ಆಗ್ಯಾನ, ಅವ ಅಲ್ಲೇ ಹೊಂಟಾನ. ಇವನೊಬ್ಬನಾದರೂ ಬಿಸ್ನೆಸ್ ಲೈನಿಗೆ ತಗೋಬೇಕನ್ನೋದು ಅವರ ಆಸೆ. ಆದರೆ ಇವಾಗ ಅವರು ಟ್ರೈನ್ ಅಪ್ ಮಾಡತ್ತಾರ. ಆಲ್ರೆಡಿ ಒಂದು 50% ಆಗ್ಯಾನ. ಅವನು ವ್ಯಾಪಾರದಾಗ ಭಾಳ ಶಾರ್ಪ್ ಅದಾನ, ಮಾಡ್ಕೊಂಡು ಹೋಗ್ತಾನ. ಆದರೆ ಒಂದೊಂದು ಸಾರಿ
ತರಲೆ ಮಾಡ್ತಾನೆ. ಒಂದಿನ ಅಂದ್ರೆ 4 ದಿನ ಕೆಲಸ ಬಿಡ್ತಾನೆ. ಈಗ ನೋಡ್ರಿ ಇಲ್ಲಿ ಮಾವಿನ ಹಣ್ಣು ಆರಿಸಿ ತುಂಬ ಹಾಕತ್ತಾನ. ಈಗೆಲ್ಲ ಹಣ್ಣನ್ನು ಬಾಕ್ಸಿಗೆ ರೆಡಿ ಮಾಡಿ ಇಟ್ಕೊಂಡಾರ ಹೊರಗೆ, ಬಾಳೆಹಣ್ಣು ಪಪ್ಪಾಯಿ ಎಲ್ಲನ. ಈಗ ಸದ್ಯ ಈಗ ಮಾವಿನ ಹಣ್ಣೊಂದು ಹಾಕ್ಕೊಂಡ್ರಂದ್ರೆ ಎಲ್ಲ ತೊಗೊಂಡು ಹೋಗಿ ಇವಾಗ ಗಾಡಿಗೆ ಹಾಕ್ತಾರೆ ರೀ. ಗಾಡಿಗೆ ಹಾಕಿದ್ರಂದ್ರೆ ಏನೈತಿ, ಒಂದೇ ಸಾರಿ ಇಲ್ಲೇ ಹಳ್ಳಿ ಮೇಲೆ ಹೋಗ್ತಾರೆ ಇವರು, ಪಕ್ಕದ ಹಳ್ಳಿಗೆಲ್ಲ ಹೋಗ್ತಾರೆ, ಹೋಗಿ ಮಾರ್ಕೊಂಡು ಬರ್ತಾರೆ. ನೋಡಿರಿ ಫ್ರೆಂಡ್ಸ್, ಎಲ್ಲ ಹೆಣ್ಮಕ್ಳಿಗೂ ಅವ್ರ ಅಪ್ಪ ಅಂದ್ರೆ ಏನೋ ಒಂಥರ ಹೆಮ್ಮೆ. ನಮಗೂ ಕೂಡ ಹಂಗೆ ನಮ್ಮ ಅಪ್ಪ ಇದ್ದರೆ ನಮಗೇನೋ ಒಂಥರ ಧೈರ್ಯ ಅಂತಲೇ ಹೇಳ್ಬೋದು. ನಾವೀಗ ಗಂಡನ ಮನೆಯಾಗಿದ್ದರೂ ಕೂಡ ನಮ್ಮ ಅಪ್ಪ ಒಂದು ಮಾತಾಡಿದ್ರು ನಾವು ಭಯ ಪಡ್ತೀವಿ. ಇವಾಗಲೂ ಅವ್ರ ಮೇಲೆ ನಮ್ಗೆ ಅಷ್ಟೇ ಭಯ ಐತಿ, ಹಂಗೆ ಜೊತೆಗೆ ಭಕ್ತಿನೂ ಐತಿ. ಇನ್ನೊಂದು ವಿಷಯ ಏನಂದ್ರೆ, ನಮ್ಮ ಅಪ್ಪ ಮಕ್ಕಳ ಮೇಗೆಲ್ಲನೂ ಮನಸ್ಸಿನಾಗ ಒಳಗೆ ಕಾಳಜಿ ಇಟ್ಕೋತಾರೆ. ಮೇಲೆ ತೋರಿಸುವಂಥ ವ್ಯಕ್ತಿತ್ವ ಅವ್ರದ್ದಲ್ಲ. ಯಾಕಂದ್ರೆ ಅವ್ರಿಗೆ ಹೇಳ್ಕೊಳ್ಳುವಂಥ ಅಭ್ಯಾಸ ಇಲ್ಲ. ಕೆಲವೊಬ್ಬರಿಗೆ ಮನಸ್ಸೊಳಗೆ ಎಷ್ಟೇ ಪ್ರೀತಿ ಇದ್ದರೂ ಹೊರಗೆ ವ್ಯಕ್ತಪಡ್ಸೋಕೆ ಬರೋಂಗಿಲ್ಲ ಅಂತ ಹೇಳ್ತಾರಲ್ಲ, ಆ ಲಿಸ್ಟಿಗೆ ಸೇರಿದವರು ನಮ್ಮ ತಂದೆ. ನೋಡ್ರಿ, ಈಗ ನಮ್ಮ ತಮ್ಮ ಎಲ್ಲನೂ ತೊಗೊಂಬಂದು ಹೇರಾತನ ಒಂದಂದು. ಲಘು ಲಘು ತಮ್ಮ ನಾ ತಂದು ಸಿಟ್ಟು ಬಂದೈತೆ ಅವಂಗೆ. ಹೂನ್ವಾ ಅಂತಾನೆ. ನೋಡ್ರಿ, ಈಗೆಲ್ಲ ಆಯ್ತು. ಫೈನಲ್ಲಾಗಿ ಈಗ ಗಾಡಿ ತೊಗೊಂಡು ಹೋಗಕ್ಕೆ ಬಂದಾರೆ ಇವರು. ಈಗ ಹೋಗಿ ಹಳ್ಳಿ ಮೇಲೆಲ್ಲ ಮಾರಿ ಬರ್ತಾರೆ. ನೋಡಿರಿ ಫ್ರೆಂಡ್ಸ್, ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಹಂಗೆ ಹೊಸದಾಗಿ ನಮ್ಮ ಚಾನಲ್ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಹಂಗೆ ಈ ವಿಡಿಯೋಕ್ಕೆ 100 ಲೈಕ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಇಷ್ಟ ಆದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಮತ್ತು ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ತಿಳಿಸಿ. ನೋಡಿರಿ, ಹೆಣ್ಮಕ್ಳಿಗೆ ಯಾವಾಗಲೂ ತಂದೆ ಇರಬೇಕು ಅಂತ ಹೇಳ್ತಾರೆ. ನಮ್ಮ ತಂದೆ ತಾಯಿ ಇದುವರೆಗೂ ಚೆನ್ನಾಗಿದ್ದಾರೆ, ಆ ದೇವರ ಆಶೀರ್ವಾದ. ನಾವೆಲ್ಲ ಫ್ಯಾಮ್ಲಿ ಎಲ್ಲ ಚೆನ್ನಾಗಿದ್ದೀವಿ. ನೋಡಿ ಫ್ರೆಂಡ್ಸ್, ಇವಾಗ ಗಾಡಿ ಚಾಲೂ ಮಾಡತ್ತಾರೆ ನಮ್ಮಪ್ಪ. ಇದು ಹಗ್ಗ ಹಾಕಿ ಎಳಿತಾರಲ್ಲ ಅಪ್ಪೆ ಗಾಡಿ, ಅದು ಸ್ಟಾರ್ಟರ್ ಯೂಸ್ ಮಾಡಲ್ಲ ಇವ್ರು ಜಾಸ್ತಿ, ಹಗ್ಗದಿಂದನೇ ಸ್ಟಾರ್ಟ್ ಮಾಡ್ತಾರೆ. ಈಗ ನೋಡಿರಿ ಎಳ್ಯಾಕಂತಾರೆ ಅವರು. ಬೆಳಗ್ಗಿಂದ ನೈಟ್ ಎಲ್ಲ ನಿಂತ್ಕೊಂಡೈತಿ ಗಾಡಿ, ಬೇಗ ಸ್ಟಾರ್ಟ್ ಆಕತ್ತೆ ಇಲ್ಲ ಗೊತ್ತಿಲ್ಲ. ಇಲ್ಲ, ಸ್ಟಾರ್ಟ್ ಆಗಲಿಲ್ಲ. ತಂಪಿಗೆಲ್ಲ ನಿಂತ್ಕೊಂಡಿರ್ತೈತಿಲ್ಲ, ಹಾಗಾಗಿ ಬೇಗ ಸ್ಟಾರ್ಟ್ ಆಗಂಗಿಲ್ಲ. ನಾವು ನಮ್ಮ ಗಾಡಿ ಸ್ಟಾರ್ಟರ್ ಹಾಕೀವಿ. ಇವರು ಸ್ಟಾರ್ಟರ್ ಹಾಕಿದರೆ ಅದೇನೋ ಗೊತ್ತಿಲ್ಲ, ಬೇಗ ಹಾಳಾಗ್ಬಿಡ್ತಾವೆ ಇವ್ರ ಕೈಯಾಗ. ಹಾಗಾಗಿ ಇವರು ಸ್ಟಾರ್ಟರ್ ಹಾಕಂಗಿಲ್ಲ. ಅದಕ್ಕಾಗಿ ಇವರು ಹಗ್ಗದಲ್ಲಿ ಈಗ ಚಲೋ ಮಾಡತ್ತಾರೆ ನೋಡಿರಿ ಫ್ರೆಂಡ್ಸ್. ಹಂಗೆ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ತಂದೆ ಮೇಲೆ ಜಾಸ್ತಿ ಪ್ರೀತಿನ, ತಾಯಿ ಮೇಲೆ ಜಾಸ್ತಿ ಪ್ರೀತಿನ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ರಿ, ಗಾಡಿ ಸ್ಟಾರ್ಟ್ ಆಗವಲ್ದು, ಏನು ಮಾಡಬೇಕು, ಎಳೆದು ಸುಸ್ತಾಗೋತು ಅವ್ರಿಗೆ. ಸ್ಟಾರ್ಟ್ ಆಯ್ತೇನೋ? ಹಾಂ, ಓಕೆ ಆಯಿತು. ಈಗ ನೋಡ್ರಿ, ಅವರು ಹೋಗುತ್ತಾ ಇದ್ದಾರೆ. ಈಗ ಹೋದ್ರಂದ್ರೆ ನಮಗೆ ಆಲ್ರೆಡಿ 4 ಗಂಟೆಗೆ ಬರ್ತಾರೆ. ಬಾಯ್ ಫ್ರೆಂಡ್ಸ್, ಎಲ್ರಿಗೂ ಬಾಯ್ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಕೊನೆಯದಾಗಿ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ತಿಳಿಸ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬಾಯ್.